ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಎಂಬಂತಹ ಕನಸು ಕೋಟ್ಯಾನು ಕೋಟಿ ಹಿಂದೂಗಳ ಕನಸಾಗಿತ್ತು. ಆ ಕನಸು ಈಗ ನನಸಾಗಿದೆ. ಇವತ್ತು ಆ ರಾಮ ಮಂದಿರ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತ ಆಗಿದೆ. ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ಏನು ಧರ್ಮಧ್ವಜವನ್ನು ಇವತ್ತು ಧರ್ಮಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಈ ಒಂದು ಧರ್ಮಧ್ವಜವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಬಾಲರಾಮನನ್ನ ಕೆತ್ತನೆ ಮಾಡಿದಂತಹ ಅರುಣ್ ಯೋಗರಾಜ್ ಜೊತೆಗೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಅಯೋಧ್ಯೆಯ ಸಂಪೂರ್ಣವಾಗಿ ಅದರ ಕಾಮಗಾರಿ ಮುಕ್ತಿ ಆಗಿದೆ. ಅದರ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಧ್ವಜಾರೋಹಣ ನಡೀತಾ ಇದೆ. ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಇಂದು ಧರ್ಮ ಧ್ವಜಾರೋಹಣ ನಮ್ಮ ಪ್ರಧಾನಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ನಮ್ಮ ಭಾರತೀಯರಿಗೆ ಇದೊಂದು ದಿನವನ್ನು ಸಹ ನೆನಪಿಟ್ಕೊಳ್ಳುವಂಥ ವಿಷಯ. ಗರ್ಭಗುಡಿ ಪೂರ್ಣಗೊಂಡ ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಇದೇ ಕಳೆದ 2 ವರ್ಷಗಳ ಹಿಂದೆ. ನಂತರದಲ್ಲಿ ದೇವಸ್ಥಾನ ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ತಾ ಇತ್ತು. ನಂತರದಲ್ಲಿ ಇದು ಒಂದು ನಮ್ಮ ಅನೌನ್ಸ್ಮೆಂಟ್ ಇಡೀ ಪ್ರಪಂಚಕ್ಕೆ, ರಾಮ ಭಕ್ತರಿಗೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಮಾಡ್ತಾ ಇರುವಂಥದ್ದು ಭಾಳ ಅವಶ್ಯಕತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಶುರು ಆಯ್ತಪ್ಪ, ಕಂಪ್ಲೀಟ್ ಆಯ್ತಾ ಇಲ್ವೋ ಅನ್ನೋದೊಂದು ಮನಸ್ಸಲ್ಲಿರುತ್ತೆ ಯಾವಾಗಲೂ. ಅದರ ಒಂದು ಸಾಂಕೇತಿಕವಾಗಿ ಈ ಒಂದು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಈ ಒಂದು ರಾಮ ನಿರ್ಮಾಣಕ್ಕಾಗಿ ನಡೆದಂತಹ ಸ್ಯಾಕ್ರಿಫೈಸಸ್ ಇರ್ಬೋದು, ಹೋರಾಟಗಳಿರ್ಬೋದು, ಈ ಎಲ್ಲದಕ್ಕೂ ಒಂದು ದೊಡ್ಡ ತೆರೆ ಬಿದ್ದಿದೆ. ದೊಡ್ಡ ರೀತಿಯಲ್ಲಿ ಈ ಒಂದು ದೇವಸ್ಥಾನನ ಹೇಳಬೇಕು ಅಂದರೆ ಈಗಿನ ಸಮಯದಲ್ಲಿ ಭಾಳ ದೊಡ್ಡ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಕೆಲವೊಮ್ಮೆ ಈ ಪರಂಪರೆ ಮುಂದುವರಿಯುವಂಥ ಸಾಂಕೇತಿಕವಾಗಿ ನಿರ್ಮಾಣಗೊಂಡಿದೆ. ಯಾಕಂದರೆ ಇಂಥ ದೊಡ್ಡ ದೇವಸ್ಥಾನಗಳನ್ನ ನಾವು ಪೂರ್ವ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಮಾತಾಡ್ತಾ ಇದ್ವಿ. ಈಗಿನ ಸಮಯದಲ್ಲಿ ಈ ಒಂದು ನಿರ್ಮಾಣ ಆಗಿದೆ. ಸಾವಿರಾರು ಶಿಲ್ಪಿಗಳು ತುಂಬ ಶ್ರಮ ವಹಿಸಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಬರೀ ಕಲ್ಲಲ್ಲಿ ಮಾತ್ರ ಅವರು ಕೆತ್ತನೆ ಮಾಡಿಲ್ಲ. ಒಂದು ಮೆಡಿಟೇಷನ್ ರೀತಿಯ ಇರ್ಬೋದು, ಒಂದು ಭಕ್ತಿಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಶಿಲ್ಪಿಗಳಿರ್ಬೋದು, ವಾಸ್ತುಶಿಲ್ಪಿಗಳಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಈ ಧರ್ಮಧ್ವಜದ ವಿಶೇಷತೆ ಬಗ್ಗೆ ಹೇಳಿದ್ದಾರೆ. ಸರ್, ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಗೋಪುರ ಪೂರ್ಣಗೊಂಡ ನಂತರ ಅಥವಾ ದೇವಸ್ಥಾನದ ಎಲ್ಲ ಕಾರ್ಯವೈಖರಿಗಳು ಪೂರ್ಣಗೊಂಡ ನಂತರ ಮಾಡುವಂತಹ ಈ ಒಂದು ಏನಂತೀವಿ ಪ್ರೊಸೀಜರ್, ಇದನ್ನು ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳವರು ಮಾಡಿಕೊಡ್ತಾ ಇದ್ದಾರೆ. ಪೂರ್ಣಗೊಂಡು ಈಗ ರಾಮರು ವಾಸಿಸುವ ಸ್ಥಳ ಅಥವಾ ರಾಮರಿರುವ ಸ್ಥಳ ಪೂರ್ಣಗೊಂಡಿದೆ ಅಂತ ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಯಾಕೆಂದರೆ ನೀವು ಕೂಡ ಬಾಲರಾಮರನ್ನ ಕೆತ್ತನೆ ಮಾಡಿದಂಥವ್ರು ಸರ್. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಷ್ಟು ಆ ಖುಷಿ ಅಂತೂ ಹಾಗೆ ಆಗಿರುತ್ತೆ ಸರ್. ಎಷ್ಟು ಮಟ್ಟಿಗೆ ಖುಷಿ ಆಗ್ತದೆ ಸರ್ ಇವತ್ತಿನ ದಿನ? ಈ ರಾಮರ ಆಶೀರ್ವಾದ ಅನ್ಸುತ್ತೆ. ಅಯೋಧ್ಯೆ ಜೊತೆಗೆ ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಅಯೋಧ್ಯೆ ಅಂತ ಬಂದರೆ ಅರುಣ್ ಅಂತನೂ ಒಂದು ಅವರು ಆಶೀರ್ವಾದ ಮಾಡಿದ್ದಾರೆ. ಬಹಳ ದೊಡ್ಡ ಆಶೀರ್ವಾದ. ಚಿಕ್ಕ ವಯಸ್ಸಿನಲ್ಲಿ ಅಯೋಧ್ಯೆ ನೋಡಬೇಕು ಅಂತ ಆಸೆ ಪಡ್ತಿದ್ದ ಹುಡುಗನಿಗೆ ಇಂಥ ದೊಡ್ಡ ಅವಕಾಶ ಸಿಕ್ಕಿದೆ. ಕೆಲವೊಮ್ಮೆ ನಾವು ಏನಂತೀವಿ, ಒಂದು ಇಟ್ಟಿಗೆ ಕಳಿಸಿದ್ವಿ ಅಕ್ಷತೆ ಸಿಕ್ತು ಅಂದರೆ ಖುಷಿ ಪಡ್ತಿದ್ವಿ. ಅಂಥದ್ರಲ್ಲಿ ಈ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ. ಅದು ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯವಾಗಲ್ಲ. ನನ್ನ ಉದ್ದೇಶ ಅಥವಾ ನನ್ನ ಆಸೆ ಇಷ್ಟೇ, ಇನ್ನಷ್ಟು ನಮ್ಮ ರಾಮರ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರಲ್ಲಿ ಬರಲಿ, ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರು ಒಂದು ಆದರ್ಶ ಪುರುಷರಾಗಿ ಅವರ ಒಂದು ತ್ಯಾಗದವಾಗಲಿ, ಅವರ ಒಂದು ತಂದೆ ತಾಯಿಗೆ ಕೊಡುವ ಪ್ರೀತಿ ಇರ್ಬೋದು, ಗೌರವ ಇರ್ಬೋದು, ನಂತರ ಸಮಯದಲ್ಲಿ ಒಂದು ಆಡಳಿತಾತ್ಮಕವಾಗಿಯೂ ಸಹ ಹೇಗೆ ಒಂದು ಜೀವನ ನಡೆಸಿದ್ರು ಅಂತ ಆದರ್ಶಗಳು ನಮ್ಮ ಮಕ್ಕಳಿಗೆ ತಲುಪಲಿ ಅಂತ ನಾನು ಭಾವಿಸ್ತೇನೆ. ಸರ್, ನೀವು ಕೂಡ ಪ್ರಧಾನಮಂತ್ರಿ ಜೊತೆ ಈ ಮಂದಿರ ನಿರ್ಮಾಣ ನಂತರದಲ್ಲಿ ಅಥವಾ ಬಾಲರಾಮನ ವಿಗ್ರಹ ಕಂಪ್ಲೀಟ್ ಆದ ನಂತರದಲ್ಲಿ ಮಾತಾಡಿದ್ರೆ ಸರ್, ಏನಂತ ಹೇಳಿದ್ರು ಸರ್ ಮೋದಿ ಅವರಂತ? ಸರ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಮಯ ಅಷ್ಟು ಸರಿಯಾಗಿ ಸಿಕ್ಕಿರಲಿಲ್ಲ. ಆದರೆ ಏನಂತ ಒಂದು ಇಂಟರ್ವ್ಯೂಲಿ ನೋಡಿದಾಗ ನಮ್ಮ ಪ್ರಧಾನಮಂತ್ರಿಗಳು ಸಹ ರಾಮರ ಕಣ್ಣನ್ನು ನೋಡಿ ಭಾಳ ಖುಷಿ ಆಯಿತು, ಭಾಳ ಒಂದು ಕನೆಕ್ಟ್ ಆಗಲಿಕ್ಕೆ ಅವಕಾಶ ಆಯಿತು ಅಂತ ಒಂದು ಇಂಟರ್ವ್ಯೂಲಿ ನೋಡಿದೆ. ಅದಾದ ನಂತರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರತಿಯೊಬ್ಬ ಭಾರತೀಯರ ಮನಸ್ಸಿಗೆ ಕೂತಿದೆ, ಅದು ಬಹಳ ಮುಖ್ಯ. ಈ ವಿಷಯವನ್ನು ಕೆಲವೊಮ್ಮೆ ನಾನು ಮೆಲುಕಾಕಂದರೆ ನೆನಪಿಸ್ಕೊಳ್ಳೋಕೆ ಹೋದರೆ ಮಾಡುವ ಸಮಯದಲ್ಲಿ ಭಾಳ ಆತಂಕ ಆಯಿತು, ಹೇಗೆ ಜನ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ. ಆದರೆ ಇಷ್ಟು ಮಟ್ಟಕ್ಕೆ ಸ್ವೀಕಾರ ಮಾಡ್ತಾರೆ ಅಂತ ನಾವು ಊಹಿಸಿರಲಿಲ್ಲ. ಅವ್ರ ಜೊತೆ ಮಾತಾಡಿದ್ರೆ ಸರ್, ಮೋದಿ ಅವ್ರ ಜೊತೆ ಸರ್ ನೀವು? ಈ ವಿಷಯವಾಗಿ ಮಾತಾಡಿಲ್ಲ, ಬೇರೆ ವಿಷಯವಾಗಿ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಯಾವ್ದಾರ ಪ್ರಾಜೆಕ್ಟ್ಗಳು ಸರ್ ಇದ್ರ ಮುಂದೆ? ಮುಂದಿನ ಸಮಯದಲ್ಲಿ ನಾನು ಕುರುಕ್ಷೇತ್ರಕ್ಕೆ ವಿರಾಟ ವಿಶ್ವರೂಪವನ್ನು ಸಂಯೋಜನೆ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಬೇರೆ ಅಮರನಾಥಿಗೆ ಸಹ ಒಂದು ನಮ್ಮ ನಂದಿಯ ವಿಗ್ರಹವನ್ನು ಮಾಡಿಕೊಟ್ಟೆ.
ಈ ರೀತಿಯಲ್ಲಿ ಈಗ ಕುರುಕ್ಷೇತ್ರಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಶುರು ಆಗಿದೆ ಸರ್ ಕೆಲಸ ಅಂತ? ಈಗ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಸಂಯೋಜನೆ ಮಾಡಬೇಕು ಅಂತ ಒಂದು ಕಂಪೋಸಿಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಹೋಗಿ ಮಾಡೋದಾ ಅಥವಾ ಇಲ್ಲೇ ವಿಗ್ರಹ ಇದು ಮಾಡ್ತೀರಾ ಹೇಗೆ ಸರ್? ಇಲ್ಲ, ಇದು ಮೈಸೂರಿನಲ್ಲೇ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಏನು ಶಿಲ್ಪಿ ಆಗಿರೋದೇ ಆದರೆ ಬಾಲರಾಮರನ್ನ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬೇಕು ಎಂಬಂತಹ ಕನಸು ಕೋಟ್ಯಾನು ಕೋಟಿ ಹಿಂದೂಗಳ ಕನಸಾಗಿತ್ತು. ಆ ಕನಸು ಈಗ ನನಸಾಗಿದೆ. ಇವತ್ತು ಆ ರಾಮ ಮಂದಿರ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತ ಆಗಿದೆ. ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ಏನು ಧರ್ಮಧ್ವಜವನ್ನು ಇವತ್ತು ಧರ್ಮಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಈ ಒಂದು ಧರ್ಮಧ್ವಜವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಏನು ಬಾಲರಾಮನನ್ನ ಕೆತ್ತನೆ ಮಾಡಿದಂತಹ ಅರುಣ್ ಯೋಗರಾಜ್ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಅಯೋಧ್ಯೆಯ ಸಂಪೂರ್ಣವಾಗಿ ಅದರ ಕಾಮಗಾರಿ ಮುಕ್ತಿ ಆಗಿದೆ. ಅದರ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಧ್ವಜಾರೋಹಣ ನಡೀತಾ ಇದೆ ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸರ್? ಇಂದು ಧರ್ಮ ಧ್ವಜಾರೋಹಣ ನಮ್ಮ ಪ್ರಧಾನಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ನಮ್ಮ ಭಾರತೀಯರಿಗೆ ಇದೊಂದು ದಿನವನ್ನು ಸಹ ನೆನಪಿಟ್ಕೊಳ್ಳುವಂಥ ವಿಷಯ. ಗರ್ಭಗುಡಿ ಪೂರ್ಣಗೊಂಡ ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಇದೇ ಕಳೆದ 2 ವರ್ಷಗಳ ಹಿಂದೆ. ನಂತರದಲ್ಲಿ ದೇವಸ್ಥಾನ ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ತಾ ಇತ್ತು. ನಂತರದಲ್ಲಿ ಇದು ಒಂದು ನಮ್ಮ ಅನೌನ್ಸ್ಮೆಂಟ್ ಇಡೀ ಪ್ರಪಂಚಕ್ಕೆ, ರಾಮ ಭಕ್ತರಿಗೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಮಾಡ್ತಾ ಇರುವಂಥದ್ದು ಭಾಳ ಅವಶ್ಯಕತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಶುರು ಆಯ್ತಪ್ಪ, ಕಂಪ್ಲೀಟ್ ಆಯ್ತಾ ಇಲ್ವೋ ಅನ್ನೋದೊಂದು ಮನಸ್ಸಲ್ಲಿರುತ್ತೆ ಯಾವಾಗಲೂ. ಅದರ ಒಂದು ಸಾಂಕೇತಿಕವಾಗಿ ಈ ಒಂದು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಈ ಒಂದು ರಾಮ ನಿರ್ಮಾಣಕ್ಕಾಗಿ ನಡೆದಂತಹ ಸ್ಯಾಕ್ರಿಫೈಸಸ್ ಇರ್ಬೋದು, ಹೋರಾಟಗಳಿರ್ಬೋದು, ಇವೆಲ್ಲದಕ್ಕೂ ಒಂದು ದೊಡ್ಡ ತೆರೆ ಬಿದ್ದಿದೆ. ದೊಡ್ಡ ರೀತಿಯಲ್ಲಿ ಈ ಒಂದು ದೇವಸ್ಥಾನನ ಹೇಳಬೇಕು ಅಂದರೆ ಈಗಿನ ಸಮಯದಲ್ಲಿ ಭಾಳ ದೊಡ್ಡ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಕೆಲವೊಮ್ಮೆ ಈ ಪರಂಪರೆ ಮುಂದುವರಿಯುವಂಥ ಸಾಂಕೇತಿಕವಾಗಿ ನಿರ್ಮಾಣಗೊಂಡಿದೆ. ಯಾಕಂದರೆ ಇಂಥ ದೊಡ್ಡ ದೇವಸ್ಥಾನಗಳನ್ನ ನಾವು ಪೂರ್ವಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಮಾತಾಡ್ತಾ ಇದ್ವಿ. ಈಗಿನ ಸಮಯದಲ್ಲಿ ಈ ಒಂದು ನಿರ್ಮಾಣ ಆಗಿದೆ. ಸಾವಿರಾರು ಶಿಲ್ಪಿಗಳು ತುಂಬ ಶ್ರಮ ವಹಿಸಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಬರೀ ಕಲ್ಲಲ್ಲಿ ಮಾತ್ರ ಅವರು ಕೆತ್ತನೆ ಮಾಡಿಲ್ಲ. ಒಂದು ಮೆಡಿಟೇಷನ್ ರೀತಿಯ ಇರ್ಬೋದು, ಒಂದು ಭಕ್ತಿಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಶಿಲ್ಪಿಗಳಿರ್ಬೋದು, ವಾಸ್ತುಶಿಲ್ಪಿಗಳಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಈ ಧರ್ಮಧ್ವಜದ ವಿಶೇಷತೆ ಬಗ್ಗೆ ಹೇಳಿದ್ದಾರೆ ಸರ್. ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಗೋಪುರ ಪೂರ್ಣಗೊಂಡ ನಂತರ ಅಥವಾ ದೇವಸ್ಥಾನದ ಎಲ್ಲ ಕಾರ್ಯವೈಖರಿಗಳು ಪೂರ್ಣಗೊಂಡ ನಂತರ ಮಾಡುವಂತಹ ಈ ಒಂದು ಏನಂತೀವಿ ಪ್ರೊಸೀಜರ್, ಇದನ್ನು ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳವರು ಮಾಡಿಕೊಡ್ತಾ ಇದ್ದಾರೆ. ಪೂರ್ಣಗೊಂಡು ಈಗ ರಾಮರು ವಾಸಿಸುವ ಸ್ಥಳ ಅಥವಾ ರಾಮರಿರುವ ಸ್ಥಳ ಪೂರ್ಣಗೊಂಡಿದೆ ಅಂತ ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಯಾಕಂದರೆ ನೀವು ಕೂಡ ಬಾಲರಾಮರನ್ನ ಕೆತ್ತನೆ ಮಾಡಿದಂಥವ್ರು ಸರ್. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಷ್ಟು ಆ ಖುಷಿ ಅಂತೂ ಹಾಗೆ ಆಗಿರುತ್ತೆ ಸರ್. ಎಷ್ಟು ಮಟ್ಟಿಗೆ ಖುಷಿ ಆಗ್ತದೆ ಸರ್ ಇವತ್ತಿನ ದಿನ? ಈ ರಾಮರ ಆಶೀರ್ವಾದ ಅನ್ಸುತ್ತೆ. ಅಯೋಧ್ಯೆ ಜೊತೆಗೆ ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಅಯೋಧ್ಯೆ ಅಂತ ಬಂದರೆ ಅರುಣ್ ಅಂತನೂ ಒಂದು ಅವ್ರ ಆಶೀರ್ವಾದ ಮಾಡಿದ್ದಾರೆ. ಬಹಳ ದೊಡ್ಡ ಆಶೀರ್ವಾದ. ಚಿಕ್ಕ ವಯಸ್ಸಿನಲ್ಲಿ ಅಯೋಧ್ಯೆ ನೋಡಬೇಕು ಅಂತ ಆಸೆ ಪಡ್ತಿದ್ದ ಹುಡುಗನಿಗೆ ಇಂಥ ದೊಡ್ಡ ಅವಕಾಶ ಸಿಕ್ಕಿದೆ. ಕೆಲವೊಮ್ಮೆ ನಾವು ಏನಂತೀವಿ, ಒಂದು ಇಟ್ಟಿಗೆ ಕಳಿಸಿದ್ವಿ ಅಕ್ಷತೆ ಸಿಕ್ತು ಅಂದರೆ ಖುಷಿ ಪಡ್ತಿದ್ವಿ. ಅಂಥದ್ರಲ್ಲಿ ಈ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಅದು ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯವಾಗಲ್ಲ. ನನ್ನ ಉದ್ದೇಶ ಅಥವಾ ನನ್ನ ಆಸೆ ಇಷ್ಟೇ, ಇನ್ನಷ್ಟು ನಮ್ಮ ರಾಮರ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರಲ್ಲಿ ಬರಲಿ, ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರು ಒಂದು ಆದರ್ಶ ಪುರುಷರಾಗಿ ಅವರ ಒಂದು ತ್ಯಾಗದವಾಗಲಿ, ಅವರ ಒಂದು ತಂದೆ ತಾಯಿಗೆ ಕೊಡುವ ಪ್ರೀತಿ ಇರ್ಬೋದು, ಗೌರವ ಇರ್ಬೋದು, ನಂತರ ಸಮಯದಲ್ಲಿ ಒಂದು ಆಡಳಿತಾತ್ಮಕವಾಗಿಯೂ ಸಹ ಹೇಗೆ ಒಂದು ಜೀವನ ನಡೆಸಿದ್ರು ಅಂತ ಆದರ್ಶಗಳು ನಮ್ಮ ಮಕ್ಕಳಿಗೆ ತಲುಪಲಿ ಅಂತ ನಾನು ಭಾವಿಸ್ತೇನೆ. ಸರ್, ನೀವು ಕೂಡ ಪ್ರಧಾನಮಂತ್ರಿ ಜೊತೆ ಈ ಮಂದಿರ ನಿರ್ಮಾಣ ನಂತರದಲ್ಲಿ ಅಥವಾ ಬಾಲರಾಮನ ವಿಗ್ರಹ ಕಂಪ್ಲೀಟ್ ಆದ ನಂತರದಲ್ಲಿ ಮಾತಾಡಿದ್ರೆ ಸರ್, ಏನೇ ಹೇಳಿದ್ರು ಸರ್ ಮೋದಿ ಅವರಂತ ಸರ್? ಇದರ ಬಗ್ಗೆ ಮಾತಾಡಲಿಕ್ಕೆ ಸಮಯ ಅಷ್ಟು ಸರಿಯಾಗಿ ಸಿಕ್ಕಿರಲಿಲ್ಲ. ಆದರೆ ಏನಂತ ಒಂದು ಇಂಟರ್ವ್ಯೂಲಿ ನೋಡಿದಾಗ ನಮ್ಮ ಪ್ರಧಾನಮಂತ್ರಿಗಳು ಸಹ ರಾಮರ ಕಣ್ಣನ್ನು ನೋಡಿ ಭಾಳ ಖುಷಿ ಆಯಿತು, ಭಾಳ ಒಂದು ಕನೆಕ್ಟ್ ಆಗಲಿಕ್ಕೆ ಅವಕಾಶ ಆಯಿತು ಅಂತ ಒಂದು ಇಂಟರ್ವ್ಯೂಲಿ ನೋಡಿದೆ. ಅದಾದ ನಂತರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರತಿಯೊಬ್ಬ ಭಾರತೀಯರ ಮನಸ್ಸಿಗೆ ಕೂತಿದೆ, ಅದು ಭಾಳ ಮುಖ್ಯ. ಈ ವಿಷಯವನ್ನು ಕೆಲವೊಮ್ಮೆ ನಾನು ಮೆಲ್ಕಾಕಂದರೆ ನೆನಪಿಸ್ಕೊಳ್ಳೋಕೆ ಹೋದರೆ ಮಾಡುವ ಸಮಯದಲ್ಲಿ ಭಾಳ ಆತಂಕ ಆಯಿತು.
ಹೇಗೆ ಜನ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ, ಆದರೆ ಇಷ್ಟು ಮಟ್ಟಕ್ಕೆ ಸ್ವೀಕಾರ ಮಾಡ್ತಾರೆ ಅಂತ ನಾವು ಊಹಿಸಿರಲಿಲ್ಲ. ಅವ್ರ ಜೊತೆ ಮಾತಾಡಿದ್ರೆ ಸರ್, ಮೋದಿ ಅವ್ರ ಜೊತೆ ಸರ್ ನೀವು? ಈ ವಿಷಯವಾಗಿ ಮಾತಾಡಿಲ್ಲ, ಬೇರೆ ವಿಷಯವಾಗಿ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಯಾವ್ದಾರ ಪ್ರಾಜೆಕ್ಟ್ಗಳು ಸರ್ ಇದ್ರ ಮುಂದೆ? ಮುಂದಿನ ಸಮಯದಲ್ಲಿ ನಾನು ಕುರುಕ್ಷೇತ್ರಕ್ಕೆ ವಿರಾಟ ವಿಶ್ವರೂಪವನ್ನು ಸಂಯೋಜನೆ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಬೇರೆ ಅಮರನಾಥಿಗೆ ಸಹ ಒಂದು ನಮ್ಮ ನಂದಿಯ ವಿಗ್ರಹವನ್ನು ಮಾಡಿಕೊಟ್ಟೆ. ಈ ರೀತಿಯಲ್ಲಿ ಈಗ ಕುರುಕ್ಷೇತ್ರಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಶುರುವಾಗಿದೆ ಸರ್ ಕೆಲಸ ಅಂತ? ಈಗ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಸಂಯೋಜನೆ ಮಾಡಬೇಕು ಅಂತ ಒಂದು ಕಂಪೋಸಿಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಹೋಗಿ ಮಾಡೋಣ ಅಥವಾ ಇಲ್ಲೇ ವಿಗ್ರಹ ಇದು ಮಾಡ್ತೀರಾ, ಹೇಗೆ ಸರ್? ಇಲ್ಲ, ಇದು ಮೈಸೂರಿನಲ್ಲೇ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಏನು ಶಿಲ್ಪಿ ಆಗಿರೋದೇ ಆದರೆ ಬಾಲರಾಮರನ್ನ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.